ಅಂಶಕ್ಕೆ ಸಾಕಾರಕ್ಕೆ ಇಂದಿನ ಡೇಟು 3/8/24। मीठी बच्चे, ये है बेहद की अनलिमिटेड स्टेज जिसमें तुम आत्माएं पार्ट बजाने के लिए बांधी हुई हो। इसमें हर एक का फिक्स पार्ट है। ಬಾಬಂತಾರೆ ಮದರಾದ ಮಕ್ಕಳೇ, ಇದು ಅನಂತವಾದ ಅನ್ಲಿಮಿಟೆಡ್ ಸ್ಟೇಜ್ ಆಗಿದೆ. ಇದರಲ್ಲಿ ತಾವು ಆತ್ಮಗಳು ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಬರ್ತೀರ. ಎಲ್ಲರೂ ಬಂಧಿತರಾಗಿದ್ದೀರ. ಇದರಲ್ಲಿ ಪ್ರತಿಯೊಬ್ಬರದು ಪಾತ್ರ ಫಿಕ್ಸ್ ಇದೆ. ಇಂದಿನ ಪ್ರಶ್ನೆ, कर्मातीत अवस्था को प्राप्त करने का पुरुषार्थ क्या है? ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಏನು? ಉತ್ತರವಿದೆ, कर्मातीत बनना है तो पूरा पूरा सरेंडर होना पड़े, अपना कुछ भी नहीं। ಕರ್ಮಾತೀತರಾಗಬೇಕಾದ್ರೆ ಪೂರ್ತಿ ಸಮರ್ಪಣೆ ಆಗಬೇಕು. ನನ್ನದು ಅನ್ನೋದು ಏನೂ ಇಲ್ಲ. सब कुछ भूले हुए होंगे तब कर्मातीत हो सकते हो। ಎಲ್ಲವನ್ನ ಮರೆತಾಗ ಮಾತ್ರ ಕರ್ಮಾತೀತರಾಗೋದಕ್ಕೆ ಸಾಧ್ಯ. जिन्हें धन दौलत बच्चे आदि याद आते वो कर्मातीत बन नहीं सकते। इसलिए बाबा कहते मैं हूँ गरीब निवास। ಯಾರಿಗೆ ಧನ ದೌಲತ್ತು ಮಕ್ಕಳು ಇವರೆಲ್ಲ ನೆನಪು ಬರ್ತಿರ್ತಾರೆ ಅವರೆಂದೂ ಕರ್ಮಾತೀತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ತಿಳಿಸ್ತಿರ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ. गरीब बच्चे जल्दी सरेंडर हो जाते, सहज ही सब कुछ भूल एक बाबा की याद में रह सकते। ಬಡ ಮಕ್ಕಳು ಬೇಗ ಸಮರ್ಪಿತರಾಗ್ತಾರೆ. ಸಹಜವಾಗಿ ಎಲ್ಲವನ್ನ ಮರೆತು ಒಬ್ಬ ತಂದೆಯ ನೆನಪಿನಲ್ಲಿ ಇರ್ತಾರೆ. रूहानी बाप बैठ अपने रूहानी बच्चों को समझाते। बच्चों के बुद्धि में जरूर है कि अब घर जाना है, ಭಕ್ತೋಂ ಕೆ ಬುದ್ಧಿ ಮೇ ನಹೀ रहता। ಆತ್ಮಿಕ ತಂದೆ ಕುತ್ಕೊಂಡು ತನ್ನ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳ ಬುದ್ಧಿಯಲ್ಲಿ ಖಂಡಿತವಾಗಿದೆ ಈಗ ಮನೆಗೆ ಹೋಗ್ಬೇಕು, ಭಕ್ತರ ಬುದ್ಧಿಯಲ್ಲಿ ಇರೋದಿಲ್ಲ. तुम जानते हो ये 84 का चक्र अब पूरा हुआ। ये बहुत बड़ा बेहद का मांडवा अथवा स्टेज है, अनलिमिटेड स्टेज है। ತಮಗಂತೂ ಗೊತ್ತಿದೆ 84 ಜನ್ಮದ ಚಕ್ರ ಈಗ ಪೂರ್ತಿಯಾಗುತ್ತೆ. ಇದು ಬಹಳ ದೊಡ್ಡ ಮಂಟಪ ಆಗಿದೆ ಅಥವಾ ಸ್ಟೇಜ್ ಆಗಿದೆ, ಅನ್ಲಿಮಿಟೆಡ್ ಸ್ಟೇಜ್ ಆಗಿದೆ. इस पुराने मांडवे को छोड़कर जाना है, अपवित्र आत्माएं तो जा नहीं सकती। ಈ ಹಳೆ ಮಂಟಪವನ್ನ ಬಿಟ್ಟು ಮನೆಗೆ ಹೋಗ್ಬೇಕು, ಅಪವಿತ್ರ ಆತ್ಮಗಳಂತೂ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. पवित्र जरूर बनना है, अब इस खेल का अंत है ना। ಪವಿತ್ರ ಅಂತೂ ಖಂಡಿತ ಆಗಲೇಬೇಕು, ಈಗ ಈ ಆಟದ ಕೊನೆ ಆಗಿದೆ ಅಲ್ಲ. अपार दुखों की अब पिछाड़ी है, इस समय सब माया का पंप है, जिसको मनुष्य स्वर्ग समझते। कितने महल माड़िया मोटरे आदि है, इसको कहा जाता माया का कॉम्पिटिशन। ಅಪಾರ ದುಃಖದ ಅಂತಿಮ ಸಮಯ ಆಗಿದೆ. ಈ ಒಂದು ಸಮಯದಲ್ಲಿ ಎಲ್ಲ ಮಾಯೆಯ ಶೋ ಆಗಿದೆ. ಇದನ್ನೇ ಮನುಷ್ಯರು ಸ್ವರ್ಗ ಅಂತ ತಿಳ್ಕೊಂತಾರೆ. ಎಷ್ಟೊಂದು ಮಹಲ್ ಮಾಡಿ ಮೋಟರು ಎಲ್ಲ ಇದೆ ಅಲ್ಲ, ಇದಕ್ಕೆ ಹೇಳಲಾಗತ್ತೆ ಮಾಯೆಯ ಕಾಂಪಿಟೇಷನ್. नरक के स्वर्ग के साथ कंपटीशन है, अल्पकाल के लिए सुख है। ನರಕಕ್ಕೆ ಸ್ವರ್ಗದ ಜೊತೆಗೆ ಕಾಂಪಿಟೇಷನ್, ಅಲ್ಪ ಕಾಲಕ್ಕೋಸ್ಕರ ಸುಖ ಆಗಿದೆ ಅಲ್ಲ. ये है माया की लालच, ड्रामा अनुसार कितने ढेर मनुष्य हैं। पहले तो सिर्फ एक आदि सनातन देवी देवता धर्म था। ಇದಾಗಿದೆ ಮಾಯೆಯ ಒಂದು ಆಕರ್ಷಣೆ, ಅದು ಸಹ ಡ್ರಾಮಾ ಅನುಸಾರ. ಎಷ್ಟೊಂದು ಜನ ಮನುಷ್ಯರಿದ್ದಾರೆ, ಮೊದಲು ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. अब तो मांडवा फुल भर गया है, अब ये चक्र पूरा होता सब तमो प्रधान है। सृष्टि भी तमो प्रधान है, फिर सतो प्रधान बने।
ಈಗ ಈ ಮಂಡಪ ಪೂರ್ತಿ ತುಂಬೋಗ್ಬಿಟ್ಟಿದೆ. ಈಗ ಚಕ್ರ ಪೂರ್ತಿ ಆಗತ್ತೆ. ಎಲ್ಲರೂ ತಮೋ ಪ್ರಧಾನ ಆಗಿದ್ದರೆ ಸೃಷ್ಟಿನೂ ತಮೋ ಪ್ರಧಾನ ಆಗ್ಬಿಟ್ಟಿದೆ. ನಂತರ ಸತೋ ಪ್ರಧಾನ ಆಗಲೇಬೇಕು. सारी सृष्टि नई चाहिए, नए से पुरानी, पुराने से नए. ये तो अनगिनत बार चलता आया अनादि खेल है. ಇಡೀ ಸೃಷ್ಟಿ ಹೊಸದು ಬೇಕಲ್ಲ, ಹೊಸದಿಂದ ಹಳೆಯದು, ಹಳೆಯದಿಂದ ಹೊಸರು. ಇದು ಲೆಕ್ಕ ಇಲ್ಲದಷ್ಟು ಸಲ ನಡೀತಾ ಇರುತ್ತೆ. ಇದಕ್ಕೆ ಅನಾದಿ ಆಟ ಅಂತ ಹೇಳೋದು. कब शुरू हुआ ये नहीं कह सकते, अनादि चलता ही रहता. ಯಾವಾಗ ಆರಂಭ ಆಯಿತು ಇದಂತೂ ಹೇಳಕ್ ಸಾಧ್ಯನೇ ಇಲ್ಲ. ಅನಾದಿ ನಡೀತಾನೇ ಇರುತ್ತೆ. ये भी तुम जानते हो और कोई नहीं जानता. तुम भी इस ज्ञान मिलने के पहले कुछ भी नहीं जानते. ಇದು ಸಹ ಈಗ ತಾವು ತಿಳ್ಕೊಂಡಿದ್ದೀರಾ, ಮತ್ತೆ ಯಾರಿಗೂ ಸಹ ಗೊತ್ತಿಲ್ಲ. ತಾವು ಸಹ ಈ ಜ್ಞಾನ ಸಿಕ್ಕಿದ ನಂತರ ತಿಳ್ಕೊಂಡ್ರಿ, ಮೊದಲು ತಮಗೂ ಏನು ಗೊತ್ತಿರಲಿಲ್ಲವಲ್ಲ. देवता भी नहीं जानते थे, सिर्फ पुरुषोत्तम संगम युगी ब्राह्मण ही जानते हो. फिर ये ज्ञान प्रायलोक हो जाएगा. ದೇವತೆಗಳಿಗೂ ಗೊತ್ತಿರಲಿಲ್ಲ. ಈಗ ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರಿಗೆ ಗೊತ್ತಿದೆ. ನಂತರ ಈ ಜ್ಞಾನ ಪ್ರಾಯಲೋಕ ಆಗತ್ತಲ್ಲ. बाबा ने सुखधाम का मालिक बनाया, बाकी क्या चाहिए. बाप से जो पाना था पा लिया, बाकी कुछ पाने के लिए रहा नहीं. ಬಾಬೂರು ಸುಖಧಾಮದ ಮಾಲೀಕರಾಗಿ ಮಾಡಿದ್ರು. ಬಾಕಿ ಏನು ಬೇಕು, ಬಾಬೂರಿಂದ ಎಲ್ಲವನ್ನ ಏನೆಲ್ಲ ಪಡಿಬೇಕಾಗಿತ್ತು ಎಲ್ಲವನ್ನ ಪಡೆದ್ವಿ, ಮತ್ತೇನು ಉಳಿದಿಲ್ವಲ್ಲ. तो बाप समझाते, बच्चे तुम ही सबसे जास्ती पतित बने हो, पहले पहले तुम ही आए हो पाठ बचा. ಬಾಬಾ ತಿಳಿಸ್ಕೊಟ್ರು, ಮಕ್ಕಳೇ ಎಲ್ಲರಿಗಿಂತ ಜಾಸ್ತಿ ನೀವೇ ಪತಿತರಾಗಿ, ಮೊಟ್ಟ ಮೊದಲು ನೀವೇ ಬಂದ್ರೆ ಪಾತ್ರವನ್ನ ಅಭಿನಯ ಮಾಡಿ. तुमको ही पहले जाना पड़े, चक्र है ना, पहले पहले तुम ही माला में पिरोएंगे. ये रुद्र माला है. ನೀವೇ ಮೊಟ್ಟ ಮೊದಲು ಹೋಗ್ಬೇಕಾಗತ್ತೆ. ಚಕ್ರ ಆಗಿದೆ ಅಲ್ಲ, ಮೊಟ್ಟ ಮೊದಲು ನೀವೇ ಮಾಲೆಯಲ್ಲಿ ಬರ್ತೀರ. रुद्र माले अंतरन. दागों में सारी दुनिया के मनुष्य पिरोए हुए हैं. दागे से निकाल परंदाम में चले जाएंगे, फिर ऐसे ही दागे से पिरोए जाए. बहुत बड़ी माला है. ದಾರದಿಂದ ಇಡೀ ಸೃಷ್ಟಿಯ ಮನುಷ್ಯರು ಪೋಣಿಸಲಾಗಿದೆ. ದಾರದಿಂದ ಹೊರಗಡೆ ತೆಗೆದು ಪರಂಧಾಮಕ್ಕೆ ಹೋಗ್ತೀರ, ಮತ್ತೆ ದಾರದಲ್ಲೇ ಸಿಕ್ಕಾಕೊಳ್ತೀರ. ಇದು ಬಹಳ ದೊಡ್ಡ ಮಾಲೆಯಾಗಿದೆ. शिव बाबा को कितने ढेर बच्चे हैं, पहले पहले तुम देवताएं आते हो. ये है बेहद की माला जिसमें सब मणि की मिसाल पिरोए हो. ಶಿವ ಬಾಬಾವ್ರಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಮೊಟ್ಟ ಮೊದಲು ನೀವು ದೇವತೆಗಳೇ ಬರ್ತೀರಾ. ಇದಾಗಿದೆ ಅನಂತವಾದ ಮಾಲೆ. ಇದರಲ್ಲಿ ಎಲ್ಲ ಮಣಿಗಳು ಸಹ ಎಲ್ಲ ಮಣಿಗಳನ್ನ ಪೋಣಿಸಲಾಗಿದೆ. रुद्रमाला विष्णु की माला गाई जाती, प्रजापिता ब्रह्मा की माला में. ರುದ್ರ ಮಾಲೆ ವಿಷ್ಣು ಮಾಲೆ ಅಂತ ಗಾಯನ ಮಾಡ್ತಾರೆ. ಪ್ರಜಾಪಿತ ಬ್ರಹ್ಮನ ಮಾಲೆ ಅಲ್ಲ. तुम ब्रह्म कुमार कुमारियों की माला होती नहीं, क्योंकि तुम चढ़ते गिरते हार खाते हो. घड़ी घड़ी माया गिरा देती, इसलिए ब्राह्मणों की माला नहीं बनती. जब पूरे पास हो जाते तब विष्णु की माला बनती है. ರುದ್ರ ಮಾಲೆ ಮತ್ತೆ ವಿಷ್ಣುವಿನ ಮಾಲೆ ಅಂತ ಗಾಯನ ಇದೆ. ಪ್ರಜಾಪಿತ ಬ್ರಹ್ಮನ ಮಾಲೆ ಅಂತ ಹೇಳೋದಿಲ್ಲ. ತಾವು ಬ್ರಹ್ಮ ಕುಮಾರ್ ಕುಮಾರಿಯರ ಮಾಲೆ ಎಂದೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತಾವು ಮೇಲೆ ಹತ್ತುತ್ತೀರಾ, ಇಳಿತೀರಾ, ಸೋತೋಗ್ತೀರಾ, ಗಡಿ ಗಡಿ ಬಿದ್ದೋಗ್ತಿರ್ತೀರ. ಅದಕ್ಕೋಸ್ಕರ ಬ್ರಾಹ್ಮಣರ ಮಾಲೆ ಎಂದೂ ಆಗೋದೇ ಇಲ್ಲ. ಯಾವ ಪೂರ್ತಿ ಪಾಸ್ ಆಗ್ತೀರಾ ಆಗ ವಿಷ್ಣುವಿನ ಮಾಲೆ ಆಗತ್ತೆ. यूं तो प्रजापिता ब्रह्मा
ब्रह्मा का भी सींचना है। जब पास हो जाते तो कहेंगे ब्रह्मा की भी माला है, सींचना बना। ಆ ರೀತಿ ನೋಡಿದಾಗ ಪ್ರಜಾಪಿತ ಬ್ರಹ್ಮನ ವೃಕ್ಷನೂ ಇದೆ. ಯಾವಾಗ ಸಂಪೂರ್ಣ ಪಾಸ್ ಆಗ್ಬಿಡ್ತೀರಾ ಆಗ ಹೇಳಲಾಗುತ್ತೆ ಬ್ರಹ್ಮನ ಮಾಲೆ ವೃಕ್ಷ ತಯಾರಾಗಿದೆ. इस समय माला नहीं बन सकती क्योंकि आज पवित्र बनते, कल फिर माया तप्पड़ मार काला कर निकाल देती कि कमाई चट हो जाती, टूट पड़ते हैं, कहाँ से गिरते विचार करो. ಈ ಸಮಯದಲ್ಲಿ ಮಾಲೆ ಆಗೋದೇ ಇಲ್ಲ. ಯಾಕೆಂದರೆ ಇವತ್ತು ಪವಿತ್ರರಾಗ್ತೀರಾ, ನಾಳೆ ಮತ್ತೆ ಮಾಯೆ ಕೆನ್ನೆಗೆ ಒಡೆದು ಕಪ್ಪಾಗಿ ಮಾಡಿ ತೆಗೆದಾಕ್ತದೆ. ಸಂಪಾದನೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಮಾಲೆಯಿಂದ ಹೊರಗಡೆ ಬಂದ್ಬಿಡ್ತಾರೆ, ಎಲ್ಲೋ ಬಿದ್ದೋಗ್ತಾರೆ. ವಿಚಾರ ಮಾಡಿ ಎಲ್ಲಿಂದ ಬಿದ್ದೋಗ್ತಾರೆ. बाप तो विश्व का मालिक बनाते, उनके श्रीमत पर चलने से तुम ऊंच पद पाते, हार काई तो खलास. ತಂದೆಯಂತೂ ವಿಶ್ವದ ಮಾಲೀಕರಾಗಿ ಮಾಡ್ತಾರೆ. ಅವರ ಶ್ರೀಮತದಂತೆ ನಡೆದಾಗ ತಾವು ಉನ್ನತವಾದ ಪದವಿ ಪಡಿತೀರಾ. ಸೋತೋದ್ರೆ ಸಮಾಪ್ತಿ ಆಗ್ಬಿಡುತ್ತೆ. काम विकार महाशत्रु है, उनसे आर नहीं कानी, बाकी सब विकार है बाल बच्चे. ಕಾಮ ವಿಕಾರ ಮಹಾಶತ್ರು ಆಗಿದೆ, ಅದರಿಂದ ಸೋತೋಗ್ಬೇಡಿ. ಬಾಕಿ ಎಲ್ಲವೂ ವಿಕಾರಗಳೆಲ್ಲ ಅದರ ಮಕ್ಕಳಾಗಿದೆ. बड़ा शत्रु है काम विकार, इसके ऊपर ही तो जीत पानी है. ಬಹಳ ದೊಡ್ಡ ಶತ್ರು ಆಗಿದೆ ಕಾಮ ವಿಕಾರ, ಅದರ ಮೇಲೇನೆ ವಿಜಯವನ್ನ ಪಡೆಯಬೇಕು. काम पर जीत पाने से तुम जगत जीत बनेंगे. ये 5 विकार आधा कल्प के दुश्मन है, वो भी छोड़ते नहीं. ಕಾಮ ವಿಕಾರವನ್ನ ಗೆದ್ದಾಗ ತಾವು ಜಗತ್ತನ್ನ ಗೆಲ್ತೀರಿ. ಈ 5 ವಿಕಾರಗಳು ಅರ್ಧ ಕಲ್ಪದ ದುಶ್ಮನಾಗಿದೆ, ಅದು ಬಿಡೋದೇ ಇಲ್ಲ. सब चिल्लाते हैं क्रोध करना पड़ता, परंतु दरकार क्या पड़ी, प्यार से भी काम ले सकते हो. चोरों को भी प्यार से अगर समझाएंगे तो वो जट सत्य कह देंगे. ಎಲ್ಲರೂ ಕಿರ್ಚುತ್ತಾ ಇರ್ತಾರೆ, ಕ್ರೋಧ ಮಾಡಬೇಕಾಗತ್ತೆ. ಆದರೆ ಅವಶ್ಯಕತೆ ಏನಿದೆ, ಪ್ರೀತಿಯಿಂದ ಎಲ್ಲ ಕೆಲಸವನ್ನು ತಗೋಬೋದು. ಕಳ್ಳರಿಗೂ ಪ್ರೀತಿಯಿಂದ ತಿಳಿಸಿದಾಗ ಅವರು ಎಲ್ಲವನ್ನ ಅಂದರೆ ಸತ್ಯವನ್ನೇ ತಿಳಿಸ್ಬಿಡ್ತಾರೆ. बाबा कहते मैं प्यार का सागर हूं, तो बच्चों को भी प्यार से काम लेना है, बल कोई भी अपोजिशन हो. ತಂದೆ ಅಂತಾರೆ ನಾನು ಪ್ರೇಮ ಸಾಗರ ಆಗಿದೆ, ಅಂದಮೇಲೆ ಮಕ್ಕಳು ಪ್ರೀತಿಯಿಂದ ಕೆಲಸವನ್ನ ತಗೋಬೇಕು, ಬರೀ ಎಷ್ಟೇ ಅಪೋಸಿಷನ್ ಇರಲಿ. बाबा के पास मिलिट्री वाले भी आते हैं, उनको भी बाबा समझाते तुम स्वर्ग में जाना चाहते हो तो सिर्फ शिव बाबा को याद करो. ಬಾಬುವ್ರ ಹತ್ರ ಮಿಲಿಟರಿಯವರು ಬರ್ತಾರೆ, ಅವರಿಗೂ ಬಾಬಾ ತಿಳಿಸ್ಕೊಡ್ತಾರೆ ತಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇಷ್ಟಪಡೋದಾದ್ರೆ ಒಬ್ಬ ತಂದೆಯನ್ನ ನೆನಪು ಮಾಡಿ. उन्हें कहा जाता तुम युद्ध के मैदान में मरेंगे तो स्वर्ग में जाएंगे. वास्तव में युद्ध का मैदान तो ये है. ಅವರಿಗೆ ತಿಳಿಸಲಾಗತ್ತೆ ಯುದ್ಧದ ಮೈದಾನದಲ್ಲಿ ಸತ್ತಾಗ ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ವಾಸ್ತವದಲ್ಲಿ ಯುದ್ಧದ ಮೈದಾನ ಅಂತೂ ಇದೆ ಅಲ್ವಾ. वो तो लड़ाई करते करते मर जाते तो फिर जाकर जन्म लेते हैं क्योंकि संस्कार ले जाते. स्वर्ग में तो जाना. ಅವರಂತೂ ಯುದ್ಧ ಮಾಡ್ತಾ ಮಾಡ್ತಾ ಸಾಯ್ತಾರೆ, ಮತ್ತೆ ಅಲ್ಲಿ ಹೋಗಿ ಜನ್ಮವನ್ನು ಪಡೀತಾರೆ. ಯಾಕೆಂದರೆ ಸಂಸ್ಕಾರವನ್ನ ತಗೊಂಡೋಗ್ತಾರಲ್ಲ, ಸ್ವರ್ಗಕ್ಕಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. तो बाबा उनको समझाते थे शिव बाबा को याद करने से तुम स्वर्ग में जा सकते हो क्योंकि स्वर्ग की स्थापना हो रही है. ಬಾಬಾ ಅವರಿಗೆ ತಿಳಿಸ್ಕೊಡ್ತಾ ಇದ್ರು, ಶಿವ ಬಾಬುರನ್ನ ನೆನಪು ಮಾಡಿದಾಗ ತಾವು ಸ್ವರ್ಗಕ್ಕೆ ಹೋಗ್ತೀರಾ, ಯಾಕೆಂದರೆ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. शिव बाबा की याद से ही विकर्म विनाश होंगे, ये थोड़ा भी ज्ञान मिला
ना तो अविनाशी ज्ञान का विनाश नहीं होता. ಶಿವ ಬಾಬು ಅವರನ್ನ ನೆನಪು ಮಾಡೋದ್ರಿಂದ ವಿಕರ್ಮಗಳು ವಿನಾಶ ಆಗುತ್ತೆ. ಸ್ವಲ್ಪನು ಜ್ಞಾನ ಸಿಕ್ತು ಅಂದರೆ ಅವಿನಾಶಿ ಜ್ಞಾನದ ವಿನಾಶ ಎಂದೂ ಸಹ ಸಮಾಪ್ತಿ ಆಗೋದೇ ಇಲ್ಲ. तुम बच्चे ये मेला आदि करते हो तो कितनी प्रजा बनती. तुम रूहानी सेना हो ना, इसमें कमांडर मेजर आदि थोड़े ही होते, प्रजा तो बहुत बनती. ತಾವು ಮಕ್ಕಳು ಮೇಳ ಎಲ್ಲವನ್ನ ಮಾಡ್ತೀರಾ, ಇಷ್ಟೊಂದು ಪ್ರಜೆಗಳಾಗ್ತಾರೆ. ತಾವು ಆತ್ಮಿಕ ಸೈನಿಕರಾಗಿದ್ದೀರಾ, ಇದರಲ್ಲಿ ಕಮಾಂಡರ್ ಮೇಜರ್ ಕಡಿಮೆನೇ ಇರ್ತಾರೆ, ಪ್ರಜೆಗಳಂತೂ ಬಹಳಷ್ಟು ತಯಾರಾಗ್ತಾರೆ. जो अच्छी रीति समझाते तो कुछ ना कुछ अच्छा पद पाते. इसमें भी फर्स्ट सेकंड थर्ड ग्रेड होते. ಯಾರು ಇದರಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅವರು ಒಳ್ಳೆಯ ಪದವಿಯನ್ನ ಪಡಿತಾರೆ. ಇದರಲ್ಲೂ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಅಂತೂ ಇದ್ದೇ ಇರುತ್ತೆ. तुम शिक्षा देते रहते हो, कोई तो बिल्कुल आप समान बन जाते, कोई सबसे ऊपर भी जा सकते. ತಾವು ಶಿಕ್ಷಣವನ್ನು ಕೊಡ್ತಾ ಇರ್ತೀರಾ, ಕೆಲವರಂತೂ ಬಿಲ್ಕುಲ್ ತಮ್ಮ ಸಮಾನ ಆಗ್ಬಿಡ್ತಾರೆ, ಕೆಲವರು ಎಲ್ಲರಿಗಿಂತ ಮೇಲೆ ಹೋಗ್ತಾರೆ. देखा जाता एक दो से ऊपर चले जाते, नए नए पुराने से भी तीखे चले जाते. ನೋಡ್ಲಾಗತ್ತೆ ಒಬ್ಬರು ಇನ್ನೊಬ್ಬರಿಗಿಂತ ಮುಂದುವರಿತಾರೆ, ಹೊಸೊಬ್ಬರು ಹಳೆಬರಿಗಿಂತಲೂ ತೀಕ್ಷ್ಣವಾಗಿ ಹೊರಟೋಗ್ತಾರೆ. बाप से पूरा योग लग जाए तो बहुत ऊंच चले जाएंगे, सारा मदार है योग पर. ತಂದೆಯ ಜೊತೆ ಪೂರ್ತಿ ಯೋಗವನ್ನ ಇಟ್ಟಾಗ ಉನ್ನತವಾಗಿ ಹೊರಟೋಗ್ತಾರೆ. ಎಲ್ಲದಕ್ಕೂ ಆಧಾರ ಯೋಗನೇ ಆಗಿದೆ. नॉलेज तो बहुत सहज है, तुम फील करते होंगे, बाबा की याद में विघ्न पड़ते. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ, ತಾವು ಅನುಭವ ಮಾಡ್ತಿರ್ಬೋದು, ಬಾಬುರ ನೆನಪಿನಲ್ಲಿ ವಿಘ್ನ ಬೀಳುತ್ತೆ. बाप कहते भोजन खाओ तो भी याद में, परंतु कोई 2 मिनट कोई 5 मिनट याद में रहते. ಬಾಬಾ ಅಂತಾರೆ ಊಟ ಮಾಡಿದ್ರು ನೆನಪಿನಲ್ಲಿ ಮಾಡಿ, ಆದರೆ ಕೆಲವರು 2 ನಿಮಿಷ ಕೆಲವರು 5 ನಿಮಿಷ ನೆನಪಿನಲ್ಲಿ ಇರ್ತಾರೆ. सारा समय याद रहे बड़ा मुश्किल है, माया कहाँ ना कहाँ ಉಡಾಯಿ ಬುಲಾ ದೇತಿ ಹೇ. ಇಡೀ ಸಮಯ ನೆನಪಿನಲ್ಲಿರೋದು ಬಹಳ ಕಷ್ಟ ಆಗಿದೆ, ಮಾಯಾ ಎಲ್ಲೆಲ್ಲೋ ಆರಿಸ್ಕೊಂಡು ಹೋಗಿ ಮರೆಯೋ ರೀತಿ ಮಾಡ್ತಾರೆ. सिवाय बाप के और कोई भी याद नहीं रहेंगी, तभी तो कर्मातीत अवस्था होगी. अगर कुछ भी अपना होगा तो याद जरूर पड़ेगा. ಒಬ್ಬ ಬಾಬಾ ಬಿಟ್ಟು ಬೇರೆ ಯಾರೂ ನೆನಪಿಗಿರಬಾರ್ದು, ಆವಾಗ ಮಾತ್ರ ಕರ್ಮಾತೀತ ಸ್ಥಿತಿ ಇರುತ್ತೆ. ಏನಾದರೂ ಸ್ವಲ್ಪ ನಮ್ಮದು ಅಂತಿದ್ದಾಗ ನೆನಪು ಖಂಡಿತ ಬಂದೇ ಬರುತ್ತೆ. कुछ भी याद ना आए ये बाबा मिसाल है, इसको क्या पद आएगा, इसको क्या याद आएगा. कई बाल बच्चे धन आदि, सिर्फ तुम बच्चे ही याद आते हो. ಏನು ನೆನಪಿಗೆ ಬರಬಾರ್ದು, ಬಾಬಾವರ ಉದಾಹರಣೆ ಆಯಿತು. ಇವ್ರಿಗೆ ಏನು ನೆನಪು ಬರ್ತಾರೆ, ತನ್ನ ಮಕ್ಕಳು ಧನ ಏನಾದರೂ ನೆನಪಿಗೆ ಬರ್ತಾರ, ತಾವು ಮಕ್ಕಳು ಮಾತ್ರ ನೆನಪಿಗೆ ಬರ್ತಿರಲ್ಲ. तुम तो जरूर बाबा को याद पड़ेंगे ही, क्योंकि बाबा आए हैं कल्याण करने के लिए, याद सबको करते. ತಾವಂತೂ ಖಂಡಿತ ಬಾಬನಿಗೆ ನೆನಪು ಬಂದೇ ಬರ್ತೀರ, ಯಾಕೆಂದರೆ ಬಾಬುವರು ಬಂದಿದ್ದಾರೆ ಕಲ್ಯಾಣವನ್ನ ಮಾಡಕ್ಕೋಸ್ಕರ. ನೆನಪಂತೂ ಎಲ್ಲರನ್ನ ಮಾಡ್ತಾರಲ್ಲ. परंतु फिर भी बुद्धि फूलों की तरह जाती है, फूल अनेक प्रकार के होते. ಆದರೂ ಬುದ್ಧಿ ಹೂಗಳ ಕಡೆಗೆ ಹೋಗುತ್ತೆ, ಹೂಗಳು ಸಹ ಅನೇಕ ಪ್ರಕಾರ ಇದೆ. कोई बिगर खुशबू भी होते बगीचा है ना. ಕೆಲವೊಂದು ಹೂಗಳು ಸುಗಂಧ ಇಲ್ಲದೆ ಇದ್ದಾವೆ, ತೋಟ ಅಲ್ವಾ. बाबा को बागवान माली भी कहते. ये तो तुम जानते हो, मनुष्य क्रोध में आकर कितना लड़ते झगड़ते रहते, बहुत देह अभिमान है. ತಂದೆಗೆ
ಮಾಲೀಕ, ಹೂತೋಟದ ಮಾಲೀಕ ಅಂತ ಹೇಳಲಾಗಿದೆ. ತಮಗಂತೂ ಗೊತ್ತಿದೆ, ಮನುಷ್ಯ ಕ್ರೋಧದಲ್ಲಿ ಬಂದು ಎಷ್ಟೊಂದು ಜಗಳ ಕಲಹ ಮಾಡ್ತಾರೆ. ಬಹಳಷ್ಟು ದೇಹ ಅಭಿಮಾನ ಇದೆ. बाप समझाते कभी कोई क्रोध करे तो शांत रहना चाहिए, क्रोध भूत है, भूत के आगे शांति से ರೆಸ್ಪಾಂಡ್ देना. ಬಾಬಾ ತಿಳಿಸ್ತಾರೆ, ಎಂದೇ ಯಾರಾದರೂ ಕೋಪ ಮಾಡಿದ್ರೆ ಶಾಂತವಾಗಿರು, ಕ್ರೋಧ ಭೂತ ಆಗಿದೆ, ಭೂತದ ಮುಂದೆ ಶಾಂತವಾಗಿ ಉತ್ತರವನ್ನ ನೀಡಿ. सर्वशास्त्र शिरोमणि श्रीमद् भगवत गीता है ईश्वरीय मत की. ईश्वरीय मत, असुरी मत और दैवी मत एक ईश्वर ही आकर बताते, राजयोग की ज्ञान दे. सर्वशास्त्र शिरोमणि श्रीमद् भगवत गीತೆ ಈಶ್ವರನ ಮತ ಆಗಿದೆ. ಈಶ್ವರನ ಮತ, ಅಸುರಿ ಮತ ಮತ್ತು ದೈವಿ ಮತ ಒಂದೇ ಈಶ್ವರ ಬಂದು ತಿಳಿಸ್ತಾರೆ, ರಾಜಯೋಗದ ಜ್ಞಾನವನ್ನು ನೀಡುತ್ತಾರೆ. फिर ये नॉलेज गुम हो जाती, राजाओं का राजा बन गया, फिर नॉलेज क्या करेंगे? ನಂತರ ಈ ಜ್ಞಾನ ಮರೆಯಾಗ್ಬಿಡುತ್ತೆ. ರಾಜರಿಗೂ ರಾಜರಾದ ಮೇಲೆ ಜ್ಞಾನ ಏನ್ ಮಾಡ್ತೀರಾ? 21 जन्म तो प्रारब्ध भोगते हो, वहां ये मालूम नहीं पड़ता कि इस पुरुषार्थ का ये फल है. 21 ಜನ್ಮ ಪ್ರಾರಬ್ಧವನ್ನ ಅನುಭವ ಮಾಡ್ತೀರಿ, ಅಲ್ಲಿ ಇದು ಗೊತ್ತೇ ಆಗೋದಿಲ್ಲ, ಈ ಪುರುಷಾರ್ಥದ ಫಲ ಇದು. अनेक बार तुम सतयुग में गए हो, ये चक्र फिरता ही रहता है. ಎಷ್ಟೋ ಸಲ ತಾವು ಸತ್ಯುಗದಲ್ಲಿ ಹೋಗಿದ್ದೀರ, ಈ ಚಕ್ರ ತಿರುಗುತ್ತಾನೆ ಇರುತ್ತೆ. सत्युग त्रेता है ज्ञान का फल, ऐसे नहीं वहाँ ज्ञान मिलता है. ಸತ್ಯುಗ ತ್ರೇತ ಜ್ಞಾನದ ಫಲ ಆಗಿದೆ, ಆ ರೀತಿ ಅಲ್ಲ ಅಲ್ಲಿ ಜ್ಞಾನ ಸಿಗತ್ತೆ. बाप आकर यहाँ भक्ति का फल ज्ञान देते, बाबा ने बताया है तुमने ಜಾಸ್ತಿ ಭಕ್ತಿ की है. ಬಾಬಾ ಬಂದು ಇಲ್ಲಿ ಭಕ್ತಿಯ ಫಲ ಜ್ಞಾನವನ್ನ ನೀಡುತ್ತಾರೆ. ಬಾಬೂರು ತಿಳಿಸಿದರೆ ತಾವೇ ಜಾಸ್ತಿ ಭಕ್ತಿಯನ್ನ ಮಾಡಿ. आप एक बाबा को याद करो तो तमो प्रधान से सतो प्रधान बन जाएंगे, इसमें है मेहनत. ಈಗ ಒಬ್ಬ ತಂದೆಯನ್ನ ನೆನಪು ಮಾಡಿ, ಆಗ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತದೆ, ಇದರಲ್ಲಿ ಶ್ರಮ ಇದೆ. रचना के आदि मध्य अंत को याद करो तो चक्रवर्ती राजा बन जाएंगे, भगवान बच्चों को भगवान भगवती बनाएंगे ना. ರಚನೆಯ ಆದಿ ಮಧ್ಯ ಅಂತ್ಯವನ್ನ ನೆನಪು ಮಾಡಿದಾಗ ತಾವು ಚಕ್ರವರ್ತಿ ರಾಜರಾಗ್ತೀರಿ, ಭಗವಂತನ ಮಕ್ಕಳು ಭಗವಾನ್ ಭಗವತಿ ಆಗ್ತಿರಲ್ಲ. परंतु देहधारियों को भगवान भगवती कहना रॉन्ग है. ब्रह्मा विष्णु और शिव का कितना संबंध है? ಆದರೆ ದೇಹಧಾರಿಗಳಿಗೆ ಭಗವಾನ್ ಭಗವತಿ ಅಂತ ಹೇಳೋದು ತಪ್ಪಾಗಿದೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಎಷ್ಟೊಂದು ಸಂಬಂಧ ಇದೆ. ये ब्रह्मा फिर विष्णु बनने वाला और इसमें शिव की प्रविष्टा है. सूक्ष्म वतन वालों को फरिश्ता कहा जाता. ಈ ಬ್ರಹ್ಮನೇ ನಂತರ ವಿಷ್ಣು ಆಗೋರಿದ್ದಾರೆ, ಇದರಲ್ಲಿ ಶಿವನ ಪ್ರವೇಶ ಇದೆ. ಸೂಕ್ಷ್ಮ ವತನದಲ್ಲಿ ಫರಿಷ್ಠಾ ಅಂತ ಹೇಳುವುದು. तुमको फरिश्ता बनना है, साक्षात्कार होता, बाकी कुछ है नहीं. साइलेंस मूवी और यहाँ टॉकी है. ತಾವು ಫರಿಷ್ಠಾ ಆಗಬೇಕು, ಸೂಕ್ಷ್ಮ ವತನ ಆಗಲೇಬೇಕು, ಬಾಕಿ ಇನ್ನೇನಿಲ್ಲ. ಸೈಲೆನ್ಸ್ ಶಬ್ದ ಮತ್ತು ಸೈಗೆ ಇದೆಯಲ್ಲ, ये है डिटेल. बाकी नक्शल में तो फिर भी कहते मनमनाभव, मामेकम याद करो और सृष्टि चक्र को याद करो. ಇದೆಲ್ಲ ಡೀಟೇಲ್ ಜ್ಞಾನ ಆಗಿದೆ. ಬಾಕಿ ಸಾರದಲ್ಲಿ ಬಾಬಾ ಹೇಳ್ತಾರೆ ಮನ್ಮನಾಭವ, ನನ್ನ ಒಬ್ಬನನ್ನ ನೆನಪು ಮಾಡಿ ನಂತರ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. यहाँ बैठे हो तो भी शांतिधाम सुखधाम को याद करो, इस पुरानी दुखधाम को भूल जाओ. ये है बेहद का सन्यासी बुद्धि से.
ಇಲ್ಲಿ ಕೂತಿದ್ದೀರಾ ಅಂದರೆ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ. ಈ ಹಳೆ ದುಃಖಧಾಮವನ್ನು ಮರೆತು ಇದಾಗಿದೆ ಅನಂತವಾದ ಸನ್ಯಾಸತ್ವ ಬುದ್ಧಿಗೋಸ್ಕರ. उनका है हद का संन्यास, व निवृत्ति मार्ग वाले प्रवृत्ति मार्ग का ज्ञान दे ना सके. ಅವ್ರದ್ದಾಗಿದೆ ಹದ್ದಿನ ಸನ್ಯಾಸತ್ವ. ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ನೀಡಕ್ಕೆ ಸಾಧ್ಯವೇ ಇಲ್ಲ. ರಾಜ ರಾಣಿ बनना ಪ್ರವೃತ್ತಿ ಮಾರ್ಗ है, वो है ही ಸುಖ. ರಾಜ ರಾಣಿ ಆಗುವಂಥದ್ದು ಪ್ರವೃತ್ತಿ ಮಾರ್ಗ, ಅಲ್ಲಿ ಸುಖ ಇದೆ. वो तो सुख को मानते नहीं, सन्यासी भी करोड़ों के अंदाज में है. उनकी परवरिश का कमाई होती है गृहस्थियों से. ಅವರಂತೂ ಸುಖವನ್ನು ಒಪ್ಕೊಳ್ಳೋದೇ ಇಲ್ಲ. ಸನ್ಯಾಸಿಗಳು ಕೋಟ್ಯಾಂತರ ಅಂದಾಜಿನಲ್ಲಿ ಇದ್ದಾರೆ. ಅವರ ಒಂದು ಪಾಲನೆ ಸಂಪಾದನೆ ಗೃಹಸ್ಥಿಗಳಿಂದಲೇ ನಡೆಯುತ್ತೆ. एक तो तुमने दान पुण्य में लगाया, फिर पाप का धंधा किया तो पाप आत्मा बन पड़ेंगे. तुम बच्चे तो अभी अविनाशी ज्ञान रत्नों की लेन देन करते. ಒಂದಂತೂ ತಾವು ದಾನ ಪುಣ್ಯದಲ್ಲಿ ತೊಡಗಿಸಿದ್ರಿ, ನಂತರ ಪಾಪದ ವ್ಯವಹಾರವನ್ನು ಮಾಡಿದಾಗ ಪಾಪಾತ್ಮಗಳಾಗ್ತೀರ. ತಾವು ಮಕ್ಕಳು ಈಗ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡೋದು ತಗೊಳೋದು ಮಾಡ್ತೀರಲ್ಲ. वे धर्मशाला आदि बनाते तो दूसरे जन्म में अच्छा फल मिलेगा, ये तो है बेहद का बात. ಅವರು ಧರ್ಮಶಾಲೆಗಳನ್ನು ಮಾಡಿದಾಗ ಇನ್ನೊಂದು ಜನ್ಮದಲ್ಲಿ ಒಳ್ಳೆ ಫಲ ಸಿಗುತ್ತೆ. ಇಲ್ಲಂತೂ ಅನಂತವಾದ ತಂದೆ ಇದ್ದಾರಲ್ಲ. ये है डायरेक्ट, वो है इनडायरेक्ट. ईश्वर अर्पण करते, अब भूख तो दोनों को नहीं है. ಇದಾಗಿದೆ ಡೈರೆಕ್ಟ್, ಅದಾಗಿದೆ ಇಂಡೈರೆಕ್ಟ್. ಈಶ್ವರ ಅರ್ಪಣೆಯನ್ನು ಮಾಡ್ತಾರೆ. ಅವರ ಇಬ್ಬರೂ ಸಹ ಅಶ್ವಿನಿಂದ ಇರೋದಿಲ್ಲ. शिव बाबा तो दाता है, उनको भूख होगी क्या? श्री कृष्ण दाता नहीं, बाप तो सबको देने वाला लेने वाला नहीं. ಶಿವ ಬಾಬಾ ಅಂತೂ ದಾತ ಆಗಿದ್ದಾರೆ. ಅವರು ಎಂದಾದರೂ ಅಶ್ವಿನಲ್ಲಿ ಇರ್ತಾರೇನು? ಶ್ರೀಕೃಷ್ಣ ದಾತ ಅಂತೂ ಅಲ್ಲವೇ ಅಲ್ಲ. ತಂದೆ ಎಲ್ಲರಿಗೂ ನೀಡುವಂಥವರು, ಪಡೆಯುವಂಥವರು ಅಲ್ಲ. एक देवे 10 लेवे, गरीब 10 रुपया देते तो पदम मिल जाते हैं. सुदामा का मिसाल है. 12 सोने की चिड़िया ತಾನ, ಒಂದು ಕೊಟ್ಟರೆ 10 ಪಡೀತಾರೆ. ಬಡವರು 2 ರೂಪಾಯಿಯನ್ನ ಕೊಟ್ಟು ಪದ್ಮದಷ್ಟು ಪಡೀತಾರೆ. ಸುದಾಮನ ಉದಾಹರಣೆ ಇದೆ. ಭಾರತ ಚಿನ್ನದ ಪಕ್ಷಿಯಾಗಿತ್ತು. बाबा ने कितना धनवान बनाया, सोमनाथ के मंदिर में कितना आखी चार दंता, कितना लूट कर ले गए. बड़े बड़े हीरे जवाहराते थे. ಬಾಬಾ ಎಷ್ಟೊಂದು ಧನವಂತರಾಗಿ ಮಾಡಿದ್ರು. ಸೋಮನಾಥ ಮಂದಿರದಲ್ಲಿ ಲೆಕ್ಕ ಇಲ್ಲದಷ್ಟು ದನ ಇತ್ತು. ಎಷ್ಟೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರಲ್ಲ. ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳೇ ಇತ್ತು. अब तो देखने में भी नहीं आते, कट फूट हो गए, फिर हिस्ट्री रिपीट होगा. वह सब कहानियां तुम्हारे लिए भरपूर हो जाए. ಈಗಂತೂ ನೋಡೋದಕ್ಕೆ ಕಾಣಿಸೋದೇ ಇಲ್ಲ. ಎಲ್ಲ ತುಂಡು ತುಂಡಾಗ್ಬಿಟ್ಟಿದೆ. ನಂತರ ಚರಿತ್ರೆ ಪುನರಾವರ್ತನೆ ಆಗುತ್ತೆ. ಅಲ್ಲಿ ಎಲ್ಲ ಖನಿಜಗಳು ತುಂಬಿರುತ್ತೆ. हीरे जवाहरात तो वहाँ जैसे पत्थर मिसाल रहते. बाबा अविनाशी ज्ञान रत्न देते जिससे तुम अतः धनवान बन जाते. ವಜ್ರ ವೈಡೂರ್ಯಗಳಂತೂ ಅಲ್ಲಿ ಕಲ್ಲಿನ ಸಮಾನ ಇರುತ್ತೆ. ಬಾಬಾ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡ್ತಾರೆ. ಇದರಿಂದ ತಾವು ಅನಂತವಾದ ಧನವಂತರು ಆಗ್ಬಿಡ್ತೀರಾ. तो मीठे मीठे बच्चों को कितनी खुश होनी चाहिए. जितना पढ़ते रहेंगे खुशी का पारा चढ़ता ही रहेगा. ಅಂದಮೇಲೆ ಮಧುರಾತಿ ಮಧುರ ಮಕ್ಕಳು ಎಷ್ಟು ಖುಷಿಯಾಗಿರಬೇಕು. ಎಷ್ಟು ಓದ್ತೀರಾ ಅಷ್ಟು ಖುಷಿಯ ಪಾರ ಬೆಳೀತಾ ಹೋಗುತ್ತೆ. बड़ा इम्तिहान पास करते तो बुद्धि में रहता है ना,
ये पास कर फिर ये बनेंगे, ये करेंगे, तुम भी जानते हो ये देवता बनेंगे. यह तो जड़ चित्र है. ದೊಡ್ಡ ಎಕ್ಸಾಮನ್ನು ಪಾಸ್ ಮಾಡಿದಾಗ ಬುದ್ಧಿಯಲ್ಲಿ ಇರುತ್ತಲ್ಲ, ಪಾಸ್ ಆಗಿ ನಾನು ಈ ರೀತಿ ಆಗ್ತೀನಿ, ಆ ರೀತಿ ಮಾಡುತ್ತೇನೆ. ತಮಗೂ ಗೊತ್ತಿದೆ ನೀವು ದೇವತೆ ಆಗ್ತೀರಾ, ಇಲ್ಲಂತೂ ಜಡ ಚಿತ್ರಗಳಿವೆ. आप वहां चैतन्य बनेंगे, ये चित्र भी तुमने जो बनाए कहां से आए, दिव्य दृष्टि से तुम देख आए हो. चित्र बड़े ವಂಡರ್ಫುಲ್ है. ನಾವಂತೂ ಇಲ್ಲಿ ಚೈತನ್ಯ ಆಗ್ತೀವ. ಈ ಚಿತ್ರಗಳು ನೀವೇನು ನೋಡಿ ಬಂದ್ರಿ, ಇವೆಲ್ಲ ಎಲ್ಲಿಂದ ಬಂತು? ದಿವ್ಯ ದೃಷ್ಟಿಯಿಂದ ತಾವು ನೋಡಿ ಬಂದಿದ್ದೀರಾ. ಚಿತ್ರಗಳು ಬಹಳ ಆಶ್ಚರ್ಯವಾಗಿದೆ. कोई समझेंगे ये ब्रह्मा ने बनाया, अगर कोई से सीखा होता तो सिर्फ एक थोड़े ही सीखा होगा, और भी सीखे हुए होंगे ना. ಕೆಲವರು ತಿಳ್ಕೊಂತಾರೆ ಬ್ರಹ್ಮನೇ ಇದೆಲ್ಲ ಮಾಡಿರ್ಬೋದು ಅಂತ. ಆ ರೀತಿ ಬ್ರಹ್ಮ ಬಾಬಾ ಮತ್ತೊಬ್ಬರಿಂದ ಕಲ್ತಿದ್ರೆ ಅವರಿಂದ ಅನೇಕ ಜನ ಕಲ್ತಿರ್ಬೋದಲ್ಲ. तुम कहते हो मैं कुछ भी सीखा नहीं हूँ, ये तो बाबा ने दिव्य दृष्टि द्वारा बना. ಬ್ರಹ್ಮ ಬಾಬಾ ಅಂತಾರೆ ನಾನೇನು ಕಲಿತು ಬಂದಿಲ್ಲ, ಇವೆಲ್ಲ ಶಿವ ಬಾಬಾವರು ದಿವ್ಯ ದೃಷ್ಟಿಯಿಂದ ಮಾಡಿಸಿದ್ದಾರೆ. ये चित्र सब श्रीमत से बने हुए हैं, ये मनुष्य के मत तो है ही नहीं. ಈ ಚಿತ್ರಗಳೆಲ್ಲ ಶ್ರೀಮತದಿಂದ ತಯಾರಾಗಿದೆ, ಮನುಷ್ಯನ ಮತ ಅಂತೂ ಅಲ್ಲವೇ ಅಲ್ಲ. ये सब खलास हो जाएंगे, कुछ भी नाम निशान रहेगा ही नहीं. ಇವೆಲ್ಲ ಸಮಾಪ್ತಿ ಆಗ್ಬಿಡುತ್ತೆ, ಹೆಸರು ರೂಪ ಏನೂ ಉಳಿಯೋದಿಲ್ಲ. ಈ सृष्टि का ही अंत है, भक्ति की कितनी सामग्री है, ये नहीं रहेंगी. नई दुनिया में सब कुछ नया है. ಈ ಸೃಷ್ಟಿಯ ಅಂತ್ಯ ಆಗಿದೆ. ಭಕ್ತಿಯಲ್ಲಿ ಎಷ್ಟೊಂದು ಸಾಮಗ್ರಿ ಇರುತ್ತೆ, ಇದೇನೂ ಇರೋದಿಲ್ಲ. ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ ಇರುತ್ತೆ. तुम अनेक बार स्वर्ग के मालिक बने हो, फिर माया ने हराया. माया विकार उनको कहा जाता, ना कि धन को. ತಾವು ಎಷ್ಟೋ ಸಲ ಸ್ವರ್ಗದ ಮಾಲೀಕರಾಗಿದ್ದರು, ಮಾಯೆ ನಿಮ್ಮನ್ನು ಸೋಲಿಸ್ಬಿಟ್ಟಿದೆ. ಮಾಯೆ ಅಂತ ವಿಕಾರಗಳಿಗೆ ಹೇಳಲಾಗತ್ತೆ, ದನಕ್ಕೆ ಅಲ್ಲ. तुम बच्चे रावण की जिंजीरों में आधा कल्प में फंसे हुए, ರಾವಣ ಹೇ ಸಬ್ಸೆ ಪುರಾಣ ದುಶ್ಮನ್. ತಾವು ಮಕ್ಕಳು ರಾವಣನ ಪಂಜರದಲ್ಲಿ ಅರ್ಧಕಲ್ಪ ಸಿಕ್ಕಾಕೊಂಡಿದ್ದೀರಿ. ರಾವಣ ಆಗಿದನೇ ಎಲ್ಲರಿಗಿಂತ ಹಳೆಯ ದುಶ್ಮನ್. आधा कल्प उनका राज्य चलता, लाखों वर्ष कह देने से फिर आधा आधा का हिसाब नहीं निकल सकता. कितना फर्क है. ಅರ್ಧಕಲ್ಪ ನಿಮ್ಮ ರಾಜ್ಯ ನಡೆಯುತ್ತೆ, ಲಕ್ಷಾಂತರ ವರ್ಷ ಅಂತ ಹೇಳಿಬಿಟ್ರೆ ನಂತರ ಅರ್ಧ ಅರ್ಧ ಲೆಕ್ಕ ತೆಗಿಯಕ್ಕೆ ಆಗಲ್ಲ. ಎಷ್ಟೊಂದು ವ್ಯತ್ಯಾಸ ಆಗುತ್ತಲ್ಲ. तुमको तो बाबा ने बताया सारे कल्प की आयु ही 5000 वर्ष है, 84 लाख लोनिया तो है ही नहीं, ये बड़ा गपोड़ा है. ತಮಗಂತೂ ಬಾಬಾ ತಿಳಿಸಿದರೆ ಇಡೀ ಕಲ್ಪದ ಆಯುಷ್ಯೇ 5000 ವರ್ಷ. 84 ಲಕ್ಷ ಲೋನಿಗಳಂತೂ ಅಲ್ಲವೇ ಅಲ್ಲ. ಇದೆಲ್ಲ ದೊಡ್ಡ ಸ್ಥಿತಿಯಾಗಿದೆ. सूर्यवंशी चंद्रवंशी देवी देवता इतनों लाखों वर्ष राज्य करते थे क्या? ये बुद्धि काम नहीं करती. सूर्यवंशी चंद्रवंशी देवी देवತೆಗಳು ಇಷ್ಟೊಂದು ಲಕ್ಷಾಂತರ ವರ್ಷ ರಾಜ್ಯ ಮಾಡ್ತಿದ್ರೇನು, ಬುದ್ಧಿ ಏನು ಕೆಲಸ ಮಾಡಲ್ವಾ? सन्यासी तो समझते अभी हम अपने को रॉन्ग मान लेवे तो सब फॉलोअर्स हमको छोड़ देंगे. रेवोल्यूशन हो जाएगा, इसलिए अभी तो तुम्हारी मत पर चल, अपनी राजाई नहीं छोड़े. ಸನ್ಯಾಸಿಗಳಂತಾರೆ ಈಗ ನಾವು ತಪ್ಪು ಅಂತ ಒಪ್ಕೊಂಡ್ರೆ ನಮ್ಮ ಫಾಲೋವರ್ಸ್ ನಮ್ಮನ್ನು ಬಿಟ್ಟು ಹೋಗ್ತಾರೆ, ರೆವಲ್ಯೂಷನ್ ಆಗ್ಬಿಡತ್ತೆ. ನಿಮ್ಮ ಮತದಂತೆ ನಡೆದು ನಾವು ನಮ್ಮ ರಾಜ್ಯವನ್ನು ಬಿಡೋದಿಲ್ಲ.
पिछाड़ी में कुछ समझेंगे अभी नहीं, ನಾ ಸಾಹುಕಾರ लोग ही ಜ್ಞಾನ लेंगे. ಅಂತ್ಯದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊತಾರೆ, ಈಗಲ್ಲ. ಧನವಂತರು ಸಹ ಜ್ಞಾನ ಪಡ್ಕೊತಾರೆ. बाबा कहते मैं गरीब निवाज हूँ, साहूकार लोग कभी सरेंडर होकर कर्मातीत अवस्था को पा नहीं सकते. ತಂದೆ ತಿಳಿಸ್ತಾರೆ, ನಾನು ಬಡವರ ಬಂಧು ಆಗಿದೆ. ಧನವಂತರು ಎಂದು ಸಮರ್ಪಣೆಯಾಗಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. बात तो बड़ा जबरदस्त शराब है, गरीब का ही लेंगे ना. ತಂದೆಯಂತೂ ಜಬರ್ದಸ್ತ್ ವ್ಯಾಪಾರಿ ಆಗಿದ್ದಾರೆ, बड़वरदे तकुंतरಲ್ಲ. साहूकारों का लेवे तो फिर इतना देना पड़े. साहूकार उठते ही मुश्किल है, क्योंकि इसमें सब कुछ भूलना पड़ता. ಧನವಂತರದನ್ನ ತಕೊಂಡ್ರೆ ಅಷ್ಟು ಮತ್ತೆ ತುಂಬಿಸಿ ಕೊಡಬೇಕಲ್ಲ. ಧನವಂತರು ಎದ್ದೇಳೋದು ಬಹಳ ಕಷ್ಟ, ಯಾಕೆಂದರೆ ಇದರಲ್ಲಿ ಎಲ್ಲವನ್ನ ಮರಿಬೇಕಾಗುತ್ತೆ. कुछ भी पास ना रहे तब कर्मातीत अवस्था हो, साहूकार लोग तो भूल नहीं सकेंगे. जिन्होंने कल्प पहले वर्षा लिया वही ले. ಏನೋ ಜೊತೆಯಲ್ಲಿ ಇಟ್ಕೋಬೇಡಿ, ಆಗ ಕರ್ಮಾತೀತ ಸ್ಥಿತಿಯನ್ನು ಪಡಿತೀರಿ. ಧನವಂತರಿಗೆ ಮರೆಯೋದಕ್ಕಾಗೋದಿಲ್ಲ, ಯಾರು ಕಲ್ಪದ ಹಿಂದೆ ಆಸ್ತಿಯನ್ನು ಪಡೆದರೋ ಅವರೇ ಪಡಿತಾರೆ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ. ಮೊದಲನೇದು, जैसे बाप प्यार का सागर, ऐसे मास्टर प्यार का सागर बन प्यार से काम लेना है. ಯಾವ ರೀತಿ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ, ಅದೇ ರೀತಿ ನಾವು ಮಾಸ್ಟರ್ ಪ್ರೀತಿಯ ಸಾಗರರಾಗಿ ಪ್ರೀತಿಯಿಂದ ಕೆಲಸವನ್ನು ತಗೋಬೇಕಾಗಿದೆ. ಕ್ರೋಧ नहीं करना, क्रोध कोई करे तो तुम्हें शांत रहना. ಕ್ರೋಧವನ್ನ ಮಾಡಬೇಡಿ, ಯಾರಾದರೂ ಕ್ರೋಧವನ್ನು ಮಾಡಿದ್ರೆ ತಾವು ಶಾಂತವಾಗಿ ಇರಿ. ಎರಡನೇದು, बुद्धि से इस पुरानी दुख की दुनिया को भूल बेहद का सन्यासी बनना. ಬುದ್ಧಿಯಿಂದ ಈ ಹಳೆಯ ದುಃಖದ ಪ್ರಪಂಚವನ್ನು ಮರೆತು ಅನಂತವಾದ ಸನ್ಯಾಸಿಗಳಾಗಬೇಕು. शांतिधाम सुखधाम को याद करना है, अविनाशी ज्ञान रत्नों की लेन देन कर. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ, ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡೋದು ತಗೊಳೋದು ಮಾಡಿ. ಇಂದಿನ ವರದಾನ, विकारों रूपी जहरीली सांपों को गले की माला बनाने वाला शंकर समान तपस्वी मूर्त बाबा. ವಿಕಾರ ಅನ್ನುವ ವಿಷದ ಸರ್ಪಗಳನ್ನು ಕೊರಳಿನ ಮಾಲೆಯಾಗಿ ಮಾಡಿಕೊಳ್ಳುವಂಥವರು ಶಂಕರನ ಸಮಾನ ತಪಸ್ವಿ ಮೂರ್ತ ಭವ. ये 5 विकार जो लोगों के लिए जहरीली सांप है, ये सांप आप योगी व प्रयोगी आत्माओं के गले की माला बन जाते. ಈ 5 ವಿಕಾರಗಳು ಜನಗಳಿಗೆ ವಿಷದ ಸರ್ಪಗಳಾಗಿವೆ, ಆದರೆ ತಾವು ಯೋಗಿ ಪ್ರಯೋಗಿ ಆತ್ಮಗಳಿಗೆ ಈ ಸರ್ಪಗಳು ಕೊರಳಿನ ಮಾಲೆಯಾಗಿದೆ. ये आप ब्राह्मणों व ब्रह्मा बाप के अशरीरी तपस्वी शंकर स्वरूप का यादगार आज तक भी पूजा जाता है. ಇದು ನಿಮ್ಮ ಬ್ರಾಹ್ಮಣರು ಮತ್ತೆ ಬ್ರಹ್ಮ ಬಾಬವರ ಅಶರೀರಿ ತಪಸ್ವಿ ಶಂಕರ ಸ್ವರೂಪನ ನೆನಪಾರ್ಥ ಆಗಿದೆ. ಇಲ್ಲಿಯವರೆಗೂ ಅದನ್ನು ಪೂಜೆ ಮಾಡಲಾಗುತ್ತೆ. ಯಾವುದನ್ನ? ಈ ಶಂಕರನ ಸ್ವರೂಪವನ್ನು. दूसरा, ये सांप खुशी में नाचने की स्टेज बन जाते हैं. ये स्थिति स्टेज के रूप में दिखता. ಎರಡನೇದು, ಈ ಹಾವು ಖುಷಿಯಿಂದ ನೃತ್ಯ ಮಾಡುವ ಸ್ಥಿತಿ ಆಗಿರುತ್ತೆ. ಈ ಸ್ಥಿತಿಯನ್ನ ಸ್ಟೇಜಿನ ರೂಪದಲ್ಲಿ ತೋರಿಸಿದ್ದಾರೆ. तो जब विकारों पर ऐसे विजय हो तब कहेंगे तपस्वी मूर्त प्रयोगी आत्मा.
ಯಾವಾಗ ವಿಕಾರಗಳ ಮೇಲೆ ಈ ರೀತಿ ವಿಜಯವನ್ನ ಪಡೆದಾಗ ಹೇಳಲಾಗತ್ತೆ, ತಪಸ್ವಿ ಮೂರ್ತಿ ಪ್ರಯೋಗಿ ಆತ್ಮ. ಹಿಂದಿನ ಸ್ಲೋಗನ್, जिनका स्वभाव मीठा शांत चित्त है उस पर क्रोध का भूत वार नहीं कर सकता. ಯಾರ ಸ್ವಭಾವ ಮಧುರ ಶಾಂತ ಚಿತ್ತವಾಗಿರುತ್ತೆ ಅವರ ಮೇಲೆ ಕ್ರೋಧದ ಭೂತ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ನಿಂತೆ ನನ್ನ ಮನದಿ ನೀನು, ನಿಂತೆ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ. ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ. ಮೆಲ್ಲ ಮೆಲ್ಲನೆ ಕಿವಿಗಳಲ್ಲಿ ಸುಂದರನಾದ ಕೇಳಿಸುವೆ. ಕಿರಣವು ಒಂದು ಕಾಣದೆಯೇ ಬಂದು, ಕಿರಣವು ಒಂದು ಕಾಣದೆಯೇ ಬಂದು ಮಾರ್ಗವ ತೋರಿ ಸಾಗುತ್ತಿದೆ. ತುಂಬಿದರು ಜೋಳಿ ನಾ ಕಾಣಲಿಲ್ಲ, ನನ್ನ ಜೋಳಿಗೆ ತುಂಬಿರುವೆ. ಒಮ್ಮೆ ನಾ ಹೇಳಿದೆ ನೀ ನನ್ನವನು, ನಿನ್ನ ಸಾವಿರ ಪ್ರೀತಿಯ ಪಡೆದೆ. ಒಂದೇ ಹೆಜ್ಜೆ ನಿನ್ನ ಮಾರ್ಗದಿ ನಡೆದೆ. ಜನುಮ ಜನುಮಗಳ ಜೊತೆಯಾದೆ. ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನ ಸ್ಮೃತಿಯ ನೀಡುತ್ತಿದೆ. ನಿನ್ನ ಪ್ರೀತಿಯಲ್ಲಿ ನಾ ಮುಳುಗಿರಲು ಕಣ್ಣು ಕಂಬನಿಯ ಹರಿಸುತ್ತಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ನಿಂತೆ ನನ್ನ ಮನದಿ ನೀನು, ನಿಂತೆ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಆಗುತ್ತಿದೆ.
ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ, ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ಪಸರಿಸಿದೆ ಚಂದ್ರಮನ ಬೆಳಕು, ಚಂದ್ರಮನೇ ಇಲ್ಲ. ಬಾಬಾ ಜೊತೆ ಮಾತಾಡಿದೆವು, ಯಾವ ಶಬ್ದವೂ ಇಲ್ಲ. ಪಸರಿಸಿದೆ ಚಂದ್ರಮನ ಬೆಳಕು, ಚಂದ್ರಮನೇ ಇಲ್ಲ. ಬಾಬಾ ಜೊತೆ ಮಾತಾಡಿದೆವು, ಯಾವ ಶಬ್ದವೂ ಇಲ್ಲ. ಪ್ರಭಾಮಂಡಲದಲ್ಲಿ ಕುಳಿತು ಫರಿಷ್ಠಾ ಮುಗುಳು ನಗುತ್ತಲೇ ಮಾಡುತ್ತ ಮಧುರ ಮಿಲನವ ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ, ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ಬಾಬಾ ಪ್ರಾಣ ಪ್ರಿಯನೇ, ನಮ್ಮ ಈ ಹೃದಯ ಹಾಡಿಹುದು. ಓ ಬಾಬಾ ಪ್ರಾಣ ಪ್ರಿಯನೇ, ನಮ್ಮ ಈ ಹೃದಯ ಹಾಡಿಹುದು. ಆಗಿ ಅವ್ಯಕ್ತರು ನಾವು ಬಂದಿಹೆವು, ಇದು ಬಂದಿಹೆವು. ಪ್ರೀತಿಯಲಿ ತಲ್ಲೀನರಾಗಿ ಪ್ರೇಮದ ಪುಷ್ಪವ ಅರಳಿಸಿ, ನಗುತ್ತಾ ಮನ ಮಧುಬನವು ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ, ನಮ್ಮ ಮಧುರವತನಕ್ಕೆ. ಸೂಕ್ಷ್ಮ ದೇವತೆಯೂ ಆಗಿ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ
ಸ್ಮೃತಿಯು ಬಾಬಾ. ಬಳಲುತಿಹ ಯಾತ್ರಿಕನಿಗೆ ದೊರೆವಂತೆ ಮರದ ನೆರಳು ತುಂಬಿಹುದು ನಿನ್ನ ನೆನಪಲಿ ಸುಖ ಶಾಂತಿ ಸಾಗರವು. ತುಂಬಿಹುದು ನಿನ್ನ ನೆನಪಲಿ ಸುಖ ಶಾಂತಿ ಸಾಗರವು. ಜೀವನದ ಅನುಭವಗಳ ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಚಿಂತೆಗಳ ಸುಳಿವು ಇಲ್ಲ, ಅಗಲಿಕೆಯ ನೋವು ಇಲ್ಲ. ಚಿರಯಿ ಮಿಲನದಲ್ಲಿ ಸುಖ ಶಾಂತಿ ತುಂಬಿಹುದು. ಚಿರಯಿ ಮಿಲನದಲ್ಲಿ ಸುಖ ಶಾಂತಿ ತುಂಬಿಹುದು. ಅವಿನಾಶಿ ಗಳಿಕೆಯನ್ನು ನಿನ್ನಿಂದ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ನಾಳೆಗಳ ಚಿಂತೆಯಿಲ್ಲ, ಮೃತ್ಯುವಿನ ಭಯವೂ ಇಲ್ಲ. ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ. ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ. ಭೌತಿಕದ ಈ ಪ್ರಪಂಚವ ತೊರೆದಿಹೆವು ನಾವು ದೂರ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ. ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು. ಮಸ್ತ ಪವನವು ಸುಗಂಧಿತವನವು, ಮಸ್ತ ಪವನವು ಸುಗಂಧಿತವನವು, ಮಂಗಲ
ಶಿವಮಿಲನದ ಸಮಯವಿದು. ಶಿವಮಿಲನದ ವೇಳೆಯಿದು. ಶಿವಮಿಲನದ ಸಮಯವಿದು. ಮನ ಪಕ್ಷಿ ಭಾವವ ಸೋತ ಮಾಡುತ್ತ ಮಿಲನವ ಹೃದಯದಲ್ಲಿ. ಶಿವಮಿಲನದ ಸಮಯವಿದು. ಮನ ಪಕ್ಷಿ ಶಿವಮಿಲನದ ಪರಮ ಸುಖದಲ್ಲಿ ಅರಳಿವೆ ತನು ಮನ ಹೂವುಗಳು. ಮನ ಪಕ್ಷಿನಿ ಹಾರುವ ತನಕೆ ಶಿವಮಿಲನದ ಸಮಯವಿದು. ಮಸ್ತ ಪವನವು ಸುಗಂಧಿತವನವು. ಮಸ್ತ ಪವನವು ಸುಗಂಧಿತವನವು. ಮಂಗಲ ಮಿಲನದ ವೇಳೆಯಿದು. ಮನ ಪಕ್ಷಿನಿ ಹಾರುವ ತನಕೆ ಶಿವಮಿಲನ